ನಿನ್ನ ಮುಂದೆ ಬೆಳಗ್ತಾ ಇರೋ ದೀಪಕ್ಕೆ ಬೆಳಗೋ ಶಕ್ತಿನೂ ಐತೆ, ಉರಿಸೋ ಶಕ್ತಿನೂ ಐತೆ. ನನ್ನ ಮಕ್ಕಳನ್ನ ನಾನು ಹಂಗೆ ಬೆಳೆಸಿವ್ನಿ. ಯಾವತ್ತಿಗೂ ಅವ್ರು ಇನ್ನೊಬ್ಬರ ಮನೆ ಬೆಳಕಾಗೇ ಇರಲಿ, ಅವ್ರಿಗೆ ಯಾವುದೇ ಕಷ್ಟ ನೋವು ಕೊಡಬೇಡ ತಾಯಿ. ಏನು ಪುಟ್ಟಕ್ಕನವರು ದೇವ್ರಿಗೆ ಆಗಿಂದ ಏನೋ ಅರ್ಜಿ ಹಾಕ್ತಿರೋ ಹಾಗಿದೆ, ಏನು ಅಂತ ನಾನು ಕೇಳ್ಬೋದಾ? ನಾನು ಅರ್ಜಿ ಹಾಕೋದಿರಲಿ, ನೀವು ಹೊಸ ಕಾಲೇಜ್ಗೆ ಹೋಗ್ಬೇಕಲ್ಲ, ಯಾವ ಅರ್ಜಿ ತಕ ಬಂದಿದ್ದೀರಿ? ಅವ್ವ, ನಾನು ಹೋಗ್ತಿರೋ ಕಾಲೇಜ್ಗೆ ಯಾವ ಅರ್ಜಿನೂ ಬೇಡ, ನಾವು ಹೋಗ್ತಿದ್ದಂಗೆ ಅಡ್ಮಿಷನ್ನೇ. ಓ, ಏನು ನಿನ್ನ ಮಹಾರಾಜನ ಮೊಮ್ಮಗಳು ಹೋಗ್ತಿದ್ದಂಗೆ ಕೊಟ್ಬಿಡ್ತಾರೆ. ಪುಟ್ಟಕ್ಕನ ಮಗಳು ಕಣವ, ಸುಮ್ಮನೆನಾ? ಈ ಸಂದಕ್ಕೆ ಓದಿ ಏನೇನು ಅಂದ್ಕೊಂಡಿದ್ಯೋ ಅದನ್ನೆಲ್ಲ ಸಾಧಿಸು. ಅವ್ವ, ನನಗೆ ಸಿಕ್ಕಿರೋ ಥರ ಅವ್ವ ನಿನಗೂ ಸಿಕ್ಕಿದಿದ್ರೆ ನೀನು ಸಿಕ್ಕಾಪಟ್ಟೆ ಸಾಧಿಸ್ತಿದ್ದೆ ಅಲ್ವೇನವ? ಈಗೇನು ಕಮ್ಮಿ ಸಾಧನೆ ಮಾಡಿವ್ನಾ ಪುಟ್ಟಕ್ಕ? ನಾನು ಒಬ್ಬಳೇ ಸಾಧನೆ ಮಾಡಿದ್ದಿದ್ರೆ ನನಗೆ ನಿಂತೋಯ್ತಾ ಇತ್ತು. ಈಗ ನಮ್ಮ ಮನೆಯಲ್ಲಿ 3 ಜನ ಅವರೇ ಸಾಧನೆ ಮಾಡೋರು. ನಾನು ಸ್ನೇಹಕ್ಕ ಸರಿ, ಆದರೆ ಸಹನಾಕ್ಕ ಓದಲೇ ಇಲ್ವಲ್ಲವ? ಏನು ಓದಿದ್ರೆ ಮಾತ್ರನ ಸಾಧನೆ ಮಾಡೋಕ್ಕಾಗೋದು? ನೋಡ್ತಾ ಇರು, ಅವಳು ಮುಟ್ಟಿದ್ದೆಲ್ಲ ಚಿನ್ನ ಆಯ್ತದೆ. ಚಿತ್ರ, ಬಕೆಟ್ನ ಇಲ್ಲೇ ಇಟ್ಬಿಟ್ಟು ಒಂದು ಲೋಟ ಬಿಸಿ ಬಿಸಿ ನೀರು ತಗೊಂಬ ಅಮ್ಮ. ಬಕೆಟ್ ಇಲ್ಲೇ ಇಡು, ನಂಗೆ ಯಾಕೋ ತುಂಬ ಗಂಟ್ಲು ನೋವ್ತಾ ಇದೆ. ಬಕೆಟ್ ಇಲ್ಲೇ ಇಟ್ರೆ ಬಟ್ಟೆ ಯಾರಮ್ಮ ಒಣಗಾಕ್ತಾರೆ? ಮೇಡಮ್ ಅವ್ರು ಇದ್ದಾರಲ್ಲ, ಒಣಗಾಕ್ತಾರೆ. ಈ ಅಪ್ಪಂಗೆ ಎಷ್ಟು ಸಲ ಹೇಳೋದು ಕಾಫಿ ಕುಡ್ದಾದ್ಮೇಲೆ ಕಪ್ನ ಸಿಂಕಿಗೆ ಹಾಕು ಅಂತ? ನೋಡು ಹೇಗೆ ಒಣಗೋಗಿದೆ ಅಂತ. ಇದನ್ನ ಯಾರು ತೊಳಿತಾರೆ ಈಗ? ಊರವ್ರ ಎಂಜಿಲ್ ತಟ್ಟೆ ಲೋಟನೆಲ್ಲ ತೊಳೆಯೋರ್ಗೆ ಈ 1 ಕಪ್ಪು ಏನ್ ಕಷ್ಟ ಆಗಲ್ಲ. ಏನಮ್ಮ ಸಹನ, ತೊಳಿತೀಯ ಅಲ್ವಾ? ನಿಂಗೇನ್ ಕಷ್ಟ ಇಲ್ಲ ತಾನೆ? ಅಲ್ಲಿ ಮಡ್ಗಿ ಅಮ್ಯಾಕೆ ತೊಳಿತೀನಿ. ನಾನು ನಿನ್ನ ಅತ್ತೆ, ನೀನ್ ನನಗೆ ಆರ್ಡರ್ ಮಾಡೋದಲ್ಲ. ನನ್ನ ಮಗ ಮನೇಲಿದ್ದಾಗ ನಿನ್ನ ನಾಲ್ಗೆ ಸದ್ದೆ ಮಾಡಲ್ಲ, ಈಗ ಅವನಿಲ್ಲ ಅಂತ ನನ್ನ ಮೇಲೆ ಜೋರು ಮಾಡ್ತಿದ್ಯಾ? ಮಳ್ಳಿ ತರ ಇಟ್ಕೊಂಡು ಮುಳ್ಳಿನ ನನ್ನ ಮೇಲೆ ಎತ್ಕಟ್ತೀಯ. ಅಬ್ಬಬ್ಬಬ್ಬಬ್ಬ, ಅಮ್ಮ ಮಗಳು ಸರಿಯಾಗಿದ್ದೀರಾ. ಅತ್ತೆ, ನಮ್ಮ ಊರಿನ ಬಗ್ಗೆ ಮಾತಾಡಬೇಡಿ. ಯಾಕೆ ಕೋಪ ಬಂತಾ? ಎಲ್ಲ ಪ್ಲಾನ್ ಮಾಡ್ಕೊಂಡೆ ಮುಳ್ಳಿಗೆ ಹೇಳಿ ನನ್ನ ವಿರುದ್ಧ ಎತ್ಕಟ್ಟಕ್ಕೆ ನೋಡಿದ್ರಿ ಅಲ್ವಾ? ಆದ್ರೆ ನನ್ನ ಮಗ ನಿಮ್ಮ ಮಾತು ನಾನು ನಂಬಲ್ಲ. ಅವ್ರು ನಂಬಲಿಲ್ಲ ಅಂದ್ರೆ ಸತ್ಯ ಸುಳ್ಳಾಗಕ್ಕಿಲ್ಲ ಅತ್ತೆ. ನೀವು 15 ಲಕ್ಷ ತಗೊಂಡಿರೋದಕ್ಕೆ ನಮ್ಮ ಅವ್ವ ಬಡ್ಡಿ ಕಟ್ತಾವಳೆ. ನೀವು ಮಾಡಿದ್ದಿ ಅಪ್ಪು. ಓಹೋ, ಏನೋ 15 ಕೋಟಿ ಕೊಟ್ಟಂಗೆ ಮಾತಾಡ್ತಾ ಇದ್ದಾಳೆ. ಒಂದು ವಿಷಯ ನೆನ್ಪಿಟ್ಕೋ, ನಿನ್ನ ಯೋಗ್ಯತೆಗಿಂತ ನನ್ನ ಮಗ 100 ಪಟ್ಟು ಹೆಚ್ಚು. ನೀವ್ ಎಷ್ಟೇ ಕೊಟ್ಟಿದ್ರು ನನ್ನ ಮಗನ್ನ ಮದ್ವೆ ಆಗೋ ಯೋಗ್ಯತೆ ನಿನಗಿಲ್ಲ. 15 ಲಕ್ಷಕ್ಕೆ ಒಪ್ಕೊಂಡಲ್ಲ ಅಂತ ಖುಷಿ ಪಡು. ಮಗನ್ ಮಾರ್ಕಳಂಗ್ ಮಾತಾಡ್ತಿದ್ರಲ್ಲ ಅತ್ತೆ, ಈ ಮಾತಿಗೆ ಖುಷಿ ಹೆಂಗ್ ಪಡಕಾಯ್ತದೆ? ಅಬ್ಬಾ, ಹೇಗ್ ಮಾತಾಡ್ತಾ ಇದ್ದಾಳೆ ನೋಡೆ ಚಿತ್ರ. ಏಯ್, ಅವನು ನನ್ನ ಮಗ, ನನ್ನ ಮಾತನ್ನೇ ಕೇಳೋದು. ಅವ್ರು ನನ್ಗೂ ಗಂಡ. ಆದ್ರೆ ಅವ್ವ ಈಗಲೇ ಅಕ್ಕಂದ್ರು ಇಲ್ಲದೆ ಈ ಮನೆ ಬಿಕೋ ಅಂತಿದೆ. ಇನ್ನು ನಾನು ಕಾಲೇಜ್ಗೆ ಹೋಗ್ಬಿಟ್ರೆ ನೀನು ಹೇಗವ್ವ ಇರ್ತೀಯಾ? ನಮ್ಮೂರಲ್ಲಂತೂ ಯಾವುದು ಇಂಜಿನಿಯರಿಂಗ್ ಕಾಲೇಜ್ಗಳೇ ಇಲ್ಲ. ಒಳ್ಳೆ ಕಾಲೇಜ್ ಬೇಕು ಅಂದರೆ ದೂರ ಹೋಗಲೇಬೇಕು. ಅಯ್ಯಯ್ಯೋ, ಅವಾಗ ನೀನು ಒಬ್ಬಳೇ ಆಗ್ಬಿಡ್ತೀಯ. ಬೇಡ ಅವ್ವ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ ದಡ್ಡಿ, ಓದೋ ಮಕ್ಳು ಬಾಯಾಗ ಬರೋ ಮಾತಾ ಇದು? ನೀನು ಹೋಗ್ತಿರೋದು ಯಾಕೆ? ಓದಕ್ಕಲ್ವೇ? ಓದ್ ಮುಗಿದ ಮೇಲೆ ಇಲ್ಲಿ ಬಂದೇ ಬರ್ತೇವೆ ತಾನೆ. ಅವ್ವ, ಒಂದು ಕೆಲಸ ಮಾಡೋಣ, ನೀನು ನನ್ನ ಜೊತೆನೆ ಬಂದ್ಬಿಡು. ಕಾಲೇಜ್ ಪಕ್ಕದಲ್ಲೇ ಮನೆ ಮಾಡೋಣ. ನೀನು ರುಚಿಯಾಗಿ ಅಡುಗೆ ಮಾಡ್ಕೊಂಡು ಮನೇಲಿರೋ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಕಾಸು ಯಾರು ಕೊಡ್ತಾರೆ? ನಿಮ್ಮ ತಾತ ಕೊಡ್ತಾನ?
ಮೆಸ್ಸಿಗೆ ಬೀಗ ಹಾಕೋಗ್ಬಿಡಮ್ಮ. ಇಲ್ಲ ಅವ್ವ, ನಿಜ ಹೇಳ್ತಿದ್ದೀನಿ. ನೀನು ಒಬ್ಳನ್ನ ಹೇಳ್ಬಿಟ್ಟು ನಾನಲ್ಲಿ ಹೇಗವ್ವ ನೆಮ್ಮದಿಯಾಗಿರ್ಲಿ? ಅಯ್ಯೋ ನನ್ನ ಕಂದ, ಈಗ ನೀನು ಯೋಚನೆ. ದೇವಿಪುರದಾಗೆ ಪುಟ್ಟಕ್ಕ ಎಮ್ಮರವಾಗಿ ಬೆಳೆದು ಬೇರೂರು ಬಿಟ್ಟವಳೆ. ಯಾವ ಮಳೆ ಬಿರುಗಾಳಿ ಬಂದರೂ ಅಲ್ಗಾಡಕ್ಕಿಲ್ಲ. ನೀನು ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ಇದೇ ಆಲ್ದ ಮರದ ಜೊತೆ ಜೋತ್ ಬೀಳ್ಬೇಡಕ್ಕ ನಮಗ. ನೀನು ಚಂದಾಗಿ ಓದ್ಕ. ಯಾರು ಇರಲಿ ಇಲ್ಲದೆ ಹೋಗ್ಲಿ, ಈ ಪುಟ್ಟಕ್ಕ ಮಾತ್ರ ಇದ್ದೇ ಇರ್ತಾಳೆ. ಸರಿನಾ? ಸರಿಯಾಗಿ ಹೇಳ್ದೆ ಪುಟ್ಟಕ್ಕ. ಹೆಣ್ಣು ಹುಟ್ಟಿದಾಗಲೇ ಮದುವೆ ಬಗ್ಗೆ ಯೋಚನೆ ಮಾಡೋ ಈ ಜನಗಳ ಮಧ್ಯೆ ಓದು ಅಂತ ಹೇಳ್ತಿದೀಯಲ್ಲ, ದಿಟ್ಟವಾಗ್ಲೂ ನೀನು ಎಮ್ಮರನೆಯ. ಶಾಂತವ್ವ, ನಿನ್ ಜೊತೆಲಿದ್ದು ಅವನ್ ನೋಡ್ಕೋತೀಯ ತಾನೆ? ಓಯ್ ದೊಡ್ಡ ಮನ್ಸಿ, ನಮ್ಮನ್ನು ನಾವು ನೋಡ್ಕತೀವಿ ಹೋಗ್ಯ. ಅವ್ವ, ಯಾರ ದೃಷ್ಟಿ ಬೀಳ್ದಿರ್ಲಿ. ವಂಜಾ, ಅವರೇ ವಂಜ, ಇವತ್ತು ನೀನು ಅಡುಗೆ ಮಾಡೋದು ಬೇಡ ಅಂತ ಹೇಳೋಣ ಅಂತ ಬಂದೆ. ಯಾಕಮ್ಮೂರೆ? ಅಯ್ಯಯ್ಯ, ಆಟೆಲ್ಲ ಗಾಬರಿ ಆಗ್ಬೇಡ. ಸಾಹೇಬ್ರಿಗೆ ಪಥ್ಯದ ಊಟ ಅಲ್ವಾ, ನಾನು ಮಾಡಿ ಸ್ಯಾನೆ ದಿವಸ ಆಯ್ತು. ಇವತ್ತು ನಾನು ಬಿಡುವಾಗಿವ್ನಿ, ಅದಕ್ಕೆ ನಾನೇ ಮಾಡ್ತೀನಿ. ಹೋಗ್, ನೀನು ಬೇರೆ ಕೆಲಸ ನೋಡ್ಕೋವಾಗ. ಅಮ್ಮೂರೆ, ತರಕಾರಿ ಎಲ್ಲ ಹೆಚ್ಚಾಗೈತೆ. ಮೊಸರು ಕಡ್ದಿಟ್ಟಿದ್ಯಾ? ಅಮ್ಮೂರೆ, ಕಡ್ದಿದ್ದೀನಿ, ಅಲ್ಲೇ ಇಟ್ಟಿದ್ದೀನಿ. ಸರಿ, ಹೋಗ್, ಬೇರೆ ಕೆಲಸ ನೋಡ. ಬಸ್ಸು, ಬಾಳೆಗೆ ಒಂದೇ ಗೊನೆ, ರಾಗಿಗೆ ಒಂದೇ ತೆನೆ ಅನ್ನೋ ಮಾತು ನಿಂಗೂ ಗೊತ್ತಿದೆ ತಾನೆ? ಹಿಂಗೆ ಒಂದೇ ಮನೆಯಾಗ ಎರಡೆರಡು ಒಲೆ ಉರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಅದಕ್ಕೆ ಆ ಮಾತಿನ ಜೊತೆ ಬಾಳವನ್ಗೆ ಒಂದೇ ಮಾತು ಅನ್ನೋ ನುಡಿನೂ ನನಗೆ ಗೊತ್ತು. ನಾನು ತೀರ್ಮಾನ ಮಾಡಿದ್ದೀನಿ, ಅದನ್ನ ಮೀರಲ್ಲ. ಕೊಬ್ಬು ಒಸಿ ಇಲ್ಲ ಮೈಯಾಗ ನಿನಗೆ. ಏಟೆ ಆದ್ರೂ ನಿನ್ನ ನಂಜವನ್ ಕಡೆಯೊಳಲ್ವೇ ಇರ್ಬೇಕಾದ್ದೆ. ಸಿಟ್ಟು ಮಾಡ್ಕೋಬೇಡಿ, ಇದು ನಿಮ್ಮ ಮನೆ. ಸದ್ಯಕ್ಕೆ ನಾನೀಗ ಆಚೆಯಿಂದ ಬಂದಿರೋಳು. ನಿಮಗೆ ಯಾಕೆ ಬೇಜಾರು ಮಾಡಬೇಕು? ಈಗೇನೋ ಒಂದೇ ಒಲೆ ಉರಿಬೇಕು ಅಷ್ಟೇ ತಾನೇ? ಮನೆಗೆ ಒಳ್ಳೇದಾಗೋದು ಒಲೆಯಿಂದ ಅಲ್ಲ, ಒಳ್ಳೆ ಮನಸ್ಸಿಂದ. ಅದಿದ್ರೆ ಸಾಕು. ಅಬ್ಬಬ್ಬಾ, ಸ್ವಲ್ಪ ಬಿಸಿ ಮುಟ್ಸಿದಕ್ಕೆ ಹೇಗೆ ಸಿಡಿತಿದೆ. ಬಸ್ಸು, ನೀರು ಕೊಡು.
ಇಡವ. ಎರಡು ಹೆಚ್ಕೊಡ್ಬೇಕು. ಅದಕ್ಕೆ ನಿಮ್ಮವ್ವ ನನ್ನ ಅಡುಗೆ ಮೇಲೆ ಗಮನ ಕೊಡೋಕೆ ಹೋಗಿ ಉಪ್ಪು ಹಾಕೋದೆ ಮರ್ತು ಹೋಗಿದ್ದಾರೆ. ಬಂಗಾರಮ್ಮನ ಗಮನ ಹಂಗೆ ಎಲ್ಲೆಲ್ಲೋ ಚದ್ರಾಕಿಲ್ಲ. ಇದು ಪಥ್ಯದ ಅಡುಗೆ, ಅದಕ್ಕೆ ಬೇಕಂತಲೇ ಉಪ್ಪು ಹಾಕಿಲ್ಲ. ತಿಳ್ಕವಾಸು. ಈಗಲೇ ಅಕ್ಕಂದ್ರು ಇಲ್ದೆ ಈ ಮನೆ ಬಿಕೋ ಅಂತಿದೆ. ಇನ್ನು ನಾನು ಕಾಲೇಜ್ಗೆ ಹೋಗ್ಬಿಟ್ರೆ ನೀನು ಹೇಗವ್ವ ಇರ್ತೀಯಾ? ಬಿತ್ತಿದ್ದೇ ಬೆಳೆಯೋದು, ಋಣದಷ್ಟೇ ಉಳಿಯೋದು, ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು. ಬಾಳೆಂದರೆ ಕಲಿಯೋದು, ಬೆಂದಷ್ಟು ಬಲಿಯೋದು, ಛಲವಿದ್ದರೆ ನೆಮ್ಮದಿಗೆ ಬರವೇ ಬರದು. ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ, ಬರಿ ಮುಳ್ಳೆ ಇರುವ ದಾರಿಲಿ. ಭಾಗ್ಯ ಉಳಿಸಲು ತಾಳಿಕೊಂಡು ನೋವ, ಕರುಳ ಬಳ್ಳಿ ಕಾದಳು ಸವೆಸಿ ಜೀವ. ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ, ವಾತ್ಸಲ್ಯದ ಕೊಡೆಯ ಹಿಡಿದಳು ಪಡೆಯಲು ಗೆಲುವ. ನಿಟ್ಟುಸಿರಿನ ಶಾಖದಲ್ಲೇ ಮನೆಯನ್ನಿಟ್ಟು ಬೆಚ್ಚಗೆ, ಕಾವಲಿಗೆ ನಿಲ್ಲುತ್ತಾಳೆ ತಾ ಕಟ್ಟಿದ ಗೂಡಿಗೆ. ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು, ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು. ಪುಟ್ಟಕ್ಕನ ಮಕ್ಕಳು. ನಾನು ಅವನ ವಿರೋಧಿ ಕಂಡಿದ್ದೆ ನನ್ನ ಮಕ್ಕಳಿಂದ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಇಲ್ಲದೆ ಜೀವನ ಸಾಗಕ್ಕೆ ಇಲ್ಲ. ದೇವ್ರೆ, ನನ್ನ ಸುಖ ಎಲ್ಲ ನನ್ನ ಮಕ್ಕಳಿಗೆ ಕೊಡು, ಅವ್ರ ದುಃಖ ಎಲ್ಲ ನಂಗೆ ಕೊಡು. ಅಂದ್ರೆ ಅವನು ನಿನ್ನ ಮಾತು ಕೇಳಿಸ್ಕೊತಾನೆ ಅಂತಿದ್ಯಾ? ಅದು ಮಾತ್ರ ಸಾಧ್ಯನೇ ಇಲ್ಲ.
ಒಂದು ಸ್ವಲ್ಪ ಸಮಯ ಕೊಡು, ಅವನೇ ನೀನು ಬೇಡ ಅಂತ ನಿನ್ನ ಹೊರಗೆ ಹಾಕ್ತಾನೆ. ಹಂಗ್ಯೋನ ಕನ್ಸ್ ಕಾಣ್ತಿದ್ರೆ ನಮ್ಮ ಅವ್ವನ ಹಣೆಗೂ ಹಂಗಂತೂ ನಡೆಯಕ್ಕಿಲ್ಲ. ನನ್ನಿಂದ ನನ್ನ ಗಂಡನ ಯಾರಿಂದಲೂ ದೂರ ಮಾಡೋಕ್ಕಾಗಕ್ಕಿಲ್ಲ. ಅತ್ತೆ, ಈ ಕಡೆಗೆ ಬನ್ನಿ. ನಮ್ಮಿಬ್ರು ದೂರ ಮಾಡಬೇಕು ಅಂತ ನಾವು ಮದುವೆ ಆಗಿದ್ದ ಮೊದಲನೇ ದಿವಸದಿಂದ ನೀವು ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗೆ ಗೊತ್ತದೆ. ಆದರೂ ನಾನು ಒಂದು ಮಾತು ಹೊಡೆದೆ ಸುಮ್ಕಿವ್ನಿ. ಆದರೆ ಇನ್ನಂಗಿರಕ್ಕಿಲ್ಲ. ಜ್ಯೋತಿಸಿ ನೆಪ ಹೇಳಿ ನನ್ನ ಗಂಡನು ಒಂದೇ ಕೋಣನಾಗಿ ಇರಬಾರ್ದು ಅಂತ ಹೇಳಿದ್ರು ಅಲ್ವರ. ನೋಡ್ತಾ ಇರಿ, ನಾವಿಬ್ರು ಒಟ್ಟಿಗೆ ಇರಂಗೆ ನಿಮ್ಮ ಮಗನ ಮೂರ್ತ ಇಡಂಗೆ ನಾನು ಮಾಡ್ತೀನಿ. ನನ್ನ ನಿಮ್ಮ ಮಗನ ಮಧ್ಯೆ ಯೋನ ನಡೆದ್ರು 6 ತಿಂಗಳು ಮ್ಯಾಕೆ ಮುಚ್ಚಿಡಕ್ಕಾಗಕ್ಕಿಲ್ಲ ಅಲ್ವೇ? ಆಗ ನಿಮಗೆ ಗೊತ್ತಾಯ್ತದೆ. ಅತ್ತೆ, ಬಿಸಿನೀರನ್ನ ನಾನೇ ತಕೊಂಬರ್ತೀನಿ. ಅಡುಗೆ ಎಲ್ಲ ತಯಾರಾಗೈತೆ. ನಾನು ಅಪ್ಪಯ್ಯಂಗೆ ಪಥ್ಯದ ಊಟ ತಕೊಂಡು ಹೋಯ್ತೀನಿ. ನಿಮಗೆಲ್ಲ ಇಲ್ಲೇ ಐತೆ, ಎಲ್ಲರೂ ಹಾಕೊಂಡು ಊಟ. ಬಟ್ಟೆ ಒಣಗಾಕೋದಿದೆ, ನಾನು ಹೋಗ್ತೀನಿ. ಇದು ನಾನ್ ಮಾಡಿದ ಅಡ್ಗೆ ಅಲ್ವಾ? ವಸು, ಮೊಸರು ಇಲ್ಲೇ ಬಿಟ್ಬಿಟ್ಟಿದ್ದೀನವ್ವ. ನಾನು ಮನೆಯವ್ರಿಗೆಲ್ಲ ಅಡುಗೆ ಮಾಡೀನಿ ಅಂತ ಗೊತ್ತಿದ್ದು ಬೇಕಂತಲೇ ಇವನಿಗೆ ನೀನು ಮಾಡಿರೋ ಅಡುಗೆನ ಬಡಿಸಿದ್ಯಾ? ಇಲ್ಲ, ಅವ್ವ ಮಾಡಿರೋದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇವಳು ಮಾಡಿರೋದನ್ನ ನೀನು ಬೇಕಂತಲೇ ಬಡಿಸ್ಕೊಂಡಿಯಲ್ಲ? ಇದು ನಾನು ಮಾಡಿರೋದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವನಿಗೆ ಗೊತ್ತಿರಲಿಲ್ಲ, ಸರಿ. ಆದ್ರೆ ಅವ್ನು ಹಾಕಬೇಕಾದ್ರೆ ಬಾಯ್ ಬಿಟ್ಟು ಹೇಳಕ್ಕೆ ನಿನಗೆ ಅವನಾಗಿತ್ತು. ನಾನು ಬರೋಷ್ಟರಲ್ಲಿ ಅವ್ರಾಗಲೇ ತಿನ್ನಕ್ಕೆ ಶುರು ಮಾಡಿದ್ರು. ನಮ್ಮವ್ವ ಹೇಳಿದಳು ಊಟ ಮಾಡೋರನ್ನ ತಡಿಬಾರ್ದು ಅಂತ.
ನಾನೇ ನಿಮ್ಮ ಅಡುಗೆನ ಅವರಿಂದ ದೂರ ಮಾಡಿಲ್ಲ. ಅವ್ರು ಈಗಲೂ ತಿನ್ಬೋದು. ನಾನು ಬೇರೆ ಮಾಡ್ಕೋತೀನಿ.